ಯಾಜಕಕಾಂಡ 24:2ರಲ್ಲಿ ಓದುವ ಹಾಗೆ, ದೀಪಗಳನ್ನು ಪ್ರತಿನಿತ್ಯವೂ ಉರಿಸುವುದಕ್ಕಾಗಿ ಇಸ್ರಾಯೇಲ್ಯರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ತೆಗೆದ ನಿರ್ಮಲವಾದ ಎಣ್ಣೆಯನ್ನು ನಿನಗೆ ತಂದುಕೊಡಬೇಕೆಂದು ಅವರಿಗೆ ಆಜ್ಞಾಪಿಸು ಎಂದು ಬರೆದಿದೆ. ಪ್ರತಿನಿತ್ಯವೂ ದೀಪಗಳನ್ನು ಉರಿಸಬೇಕು. ಪ್ರಿಯರೇ, ಇಲ್ಲಿ ಹೇಳಲ್ಪಟ್ಟ ದೀಪಗಳು ನಾನು ನೀವು ಆಗಿದ್ದೇವೆ. ನಾವು ಪ್ರತಿನಿತ್ಯವೂ ದೇವರಿಗೋಸ್ಕರ ಉರಿಯುತ್ತಲೇ ಇರಬೇಕು. ನಿಮ್ಮ ಮನೆಯಲ್ಲಿ ನೀವೇ ಬೆಳಕಾಗಿದ್ದೀರಾ. ದೀಪವಾಗಿರುವ ನೀವು ಉರಿದರೆ ಮಾತ್ರವೇ ನಿಮ್ಮ ಕುಟುಂಬ ಪ್ರಕಾಶವಾಗಿರುತ್ತದೆ. ದೀಪಗಳು ಯಾವಾಗಲೂ ಉರಿಯುತ್ತಲೇ ಇರಬೇಕೆಂದರೆ ಅದರ ಅರ್ಥ ನಮ್ಮ ಆತ್ಮ ಪ್ರತಿನಿತ್ಯ ದೇವರೊಂದಿಗೆ ಒಂದಾಗಿರಬೇಕು. ಮನೆಯಲ್ಲಿಯೋ ನಿನ್ನ ಕೆಲಸದ ಸ್ಥಳದಲ್ಲಿಯೋ ದೇವರೊಂದಿಗೆ ಪ್ರಾರ್ಥನೆ ಮಾಡುವ ಅನುಭವದಿಂದಿರು. ಇಂಥ ಕಾರ್ಯ ಮಾಡುವುದರಲ್ಲಿ ಉದಾಸೀನತೆ ತೋರಬಾರದು. ಹೀಗೆ ಮಾಡುವುದಾದರೆ ಯಾವಾಗಲೂ ನಿನ್ನ ದೀಪಗಳು ಉರಿಯುತ್ತಲೇ ಇದೆ ಎಂದು ಅರ್ಥ. ಯಾವಾಗ ಈ ದೀಪ ನಂದಿ ಹೋಗುತ್ತದೆ, ದೇವರಿಗೆ ಇಷ್ಟವಿಲ್ಲದ ಕಾರ್ಯ ನಮ್ಮ ಜೀವಿತದಲ್ಲಿ ಬರುವಾಗ, ಅಂದರೆ ನಮ್ಮೊಳಗೆ ಕೋಪ, ವೈರಾಗ್ಯ, ಹೊಟ್ಟೆಕಿಚ್ಚು, ಶಾರೀರಿಕ ಇಚ್ಛೆ, ಈ ರೀತಿಯಾದ ಸ್ವಭಾವಗಳು ನಮ್ಮಲ್ಲಿ ಬರುವಾಗ ನಮ್ಮ ದೀಪದ ಪ್ರಕಾಶ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ಪ್ರಿಯರಿ, ನಮ್ಮ ದೀಪದ ಬೆಳಕನ್ನು ನಂದಿಸಲು ಬಿಡಬಾರದು. ನಾವೇ ಒಬ್ಬೊಬ್ಬರು ಕುಟುಂಬದ ಬೆಳಕಾಗಿದ್ದೇವೆ. ನಮ್ಮ ದೀಪ ಉರಿಯುತ್ತಾ ಉರಿಯುತ್ತಾ ನಮ್ಮ ಸುತ್ತಮುತ್ತ ಇರುವವರು ಈ ಬೆಳಕಿನ ಮೂಲಕ ಆಶೀರ್ವದಿಸಲ್ಪಡುತ್ತಾರೆ. ಈ ದೀಪದಲ್ಲಿರುವ ಎಣ್ಣೆಯು ಪರಿಶುದ್ಧಾತ್ಮನನ್ನು ತೋರಿಸುತ್ತದೆ. ಯಾವಾಗಲೂ ಉರಿಯುತ್ತಲೇ ಇರಬೇಕಾಗಿರುವುದರಿಂದ ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ತೆಗೆದ ನಿರ್ಮಲವಾದ ಎಣ್ಣೆ ಎಂದು ಸತ್ಯವೇದದಲ್ಲಿ ನೋಡುತ್ತೇವೆ. ದೀಪಗಳಿಗೆ ಹಾಕುವ ಎಣ್ಣೆಯನ್ನು ಹೇಗೆ ಕಾಯಿಗಳನ್ನು ಜಜ್ಜಿ ತೆಗೆಯುತ್ತಾರೋ ಹಾಗೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕ್ರೂಜೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ಜಜ್ಜಲ್ಪಟ್ಟನು. ಯೇಸುಕ್ರಿಸ್ತನು ಲೋಕವನ್ನು ಬಿಟ್ಟು ಹೋಗುವಾಗ ಈ ರೀತಿಯಾಗಿ ಹೇಳಿ ಹೋದರು, ನಾನೀಗ ಹೋಗುತ್ತೇನೆ, ನಿಮಗೋಸ್ಕರ ಸಹಾಯಕನನ್ನು ಕಳುಹಿಸುತ್ತೇನೆ. ಆ ಸಹಾಯಕನೇ ಪರಿಶುದ್ಧಾತ್ಮನೆಂಬ ಎಣ್ಣೆಯಾಗಿದ್ದಾರೆ. ನಮ್ಮೊಳಗೆ ಪರಿಶುದ್ಧಾತ್ಮನ ಕ್ರಿಯೆ ಮಾಡುವಾಗ ನಮ್ಮೊಳಗೆ ಪ್ರಕಾಶ ಉಂಟಾಗಿ ಅದರ ಮೂಲಕ ಕುಟುಂಬಕ್ಕೂ ಆಶೀರ್ವಾದ ಉಂಟಾಗುತ್ತದೆ. 2 ಥೆಸಲೋನಿಕ 5:17-18ರಲ್ಲಿ ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಪವಿತ್ರಾತ್ಮವನ್ನು ನಂದಿಸಬೇಡಿರಿ ಎಂದು ಬರೆದಿದೆ. ಆದುದರಿಂದ ನಮ್ಮ ದೀಪವನ್ನು ನಂದಿಸದೆ ಕಾಪಾಡಿಕೊಳ್ಳುವ